ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಯು ಅಕ್ಕರೆ, ನಂಗೂ ಒಂದು ಲೋಟ ಕಾಫಿ ತಗೋ. ಥ್ಯಾಂಕ್ ಯು. ಎಲ್ಲಿ ಅಪ್ಪು ಮಿಂಚಿ ಕಾಣಿಸ್ತಾ ಇಲ್ಲ, ಟಕಾಟಕಿ ಇಲ್ಲ. ಹಾ, ಅವ್ರನ್ನ ಆಟ ಆಡಕ್ಕೆ ಅಂತ ಆಚೆ ಕಳ್ಸಿದ್ದೀನಿ. ಆಟ ಆಡಕ್ಕ? ಅದನ್ನು ಎಕ್ಸಾಮ್ ಮುಂದೆ ಇಟ್ಕೊಂಡು ನೀವು ಆಟ ಆಡಕ್ಕೆ ಕಳ್ಸಿದಿರಾ? ಏನಕ್ರೆ ಇದು? ನನ್ನ ಕಣ್ಣಲ್ಲಿ ನನಗೆ ನಂಬಕ್ಕಾಗ್ತಿಲ್ಲ. ಏನು ವಿಷಯ? ಅದು ಮಕ್ಳಿಗೆ ಆಚೆ ಕಳ್ಸೋದ್ರಲ್ಲಿ ಒಂದು ಕಾರಣ ಇದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಕ್ಳಿದ್ರೆ ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಅಲ್ಲ ಕರೆ, ಅವರನ್ನ ಆಚೆ ಕಳಿಸಿ ನನ್ನ ಹತ್ರ ಮಾತಾಡೋ ಅಂಥದ್ದು ಏನು ವಿಷಯ ಇದೆ? ಮಲ್ಲಿ, ನೀನು ಗೊತ್ತಲ್ಲ ನಾವೇನೇ ಡಿಸಿಷನ್ ತಗೊಂಡ್ರು ನೀನು ಒಳ್ಳೇದಕ್ಕೆ ಅಂತ. ಸೊ ನಿನ್ನ ಲೈಫ್ ಬಗ್ಗೆ ನಾವು ಡಿಸೈಡ್ ಮಾಡ್ಬೋದಲ್ವಾ? ಕರೆ ಎಸ್ಸಲ್ಲ ಅಂತ ಹೇಳಿ, ನಿಮಗೆ ಗೊತ್ತಿರೋ ವಿಷಯ ತಾನೇ. ನನ್ನ ಲೈಫ್ ಡಿಸಿಷನ್ಸ್ ಏನೇ ಇದ್ರು ನೀವಿಬ್ರು ಆರಾಮಾಗಿ ತಗೋಬೋದು. ಸುತ್ತಿ ಬಳಸಿ ವಿಷಯಕ್ಕೆ ಬರಬೇಡಿ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬನ್ನಿ. ಏನು ಹೇಳಿ? ದೋ ಮಲ್ಲಿ, ನಿನಗೆ ಒಂದು ಅಲಯನ್ಸ್ ನೋಡಿದ್ದೀವಿ, ಸಂಬಂಧ ಹುಡುಕಿದ್ದೀವಿ. ಸಂಬಂಧನಾ? ಹಾಂ, ತುಂಬ ಒಳ್ಳೆ ಸಂಬಂಧ. ಹುಡುಗ ಗೌತಮ್ ಅವ್ರಿಗೆ ಗೊತ್ತಿರೋರೆ. ಹಾಂ, ಹೌದೌದು, ಜೆಮ್ ಆಫ್ ಎ ಬಾಯ್. ಹುಡುಗನ ಬಗ್ಗೆ ಕೆಮ್ಮಂಗಿಲ್ಲ. ಹೌದೌದು, ತುಂಬ ಒಳ್ಳೆ ಹುಡುಗ. ನಾವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಿದ್ದೀವಿ. ಗೌತಮ್ ಅವ್ರಿಗೆ ಅವನ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ. ಅವನು ಈ ಥರ ಫಾರಿನಿಂದ ಬಂದಿದ್ದಾನೆ. ಅವ್ರ ಮನೆಯಲ್ಲೂ ಒಂದು ಸಂಬಂಧ ಹುಡುಕ್ತಿದ್ರು. ಸೊ ನಾವು ನಿನ್ನ ಹೆಸರು ಸಜೆಸ್ಟ್ ಮಾಡಿದ್ವಿ. ನಿನ್ನ ಬಗ್ಗೆನೂ ನಾವೆಲ್ಲಾನು ತಿಳಿಸಿದ್ದೀವಿ. ಆಲ್ರೆಡಿ? ಹೌದು, ಹೇಳಿದ್ವಲ್ಲ, ಎಲ್ಲ ಗೊತ್ತಲ್ವ ಅವ್ರಿಗೆ? ಎಲ್ಲ ಗೊತ್ತು, ಕಂಪ್ಲೀಟ್ ಇನ್ ಅಂಡ್ ಔಟ್. ಸೊ ನಮಗೆ ಓಕೆ, ನಿನಗೆ ಓಕೆ ಅಂದರೆ ವಾಲ್ಗ ಊದ್ಸೋದೆ. ಕೂತ್ಬೋಣ. ಹೇಳು ಮಲ್ಲಿ, ನಿನಗೆ ಓಕೆ ಅಲ್ವಾ? ಯಾಕೇನು ಮಾತಾಡ್ತಿಲ್ಲ ನೀನು? ನೋಡು, ನೀನು ಹೇಳಿದ್ದೆ ನಾವಿಬ್ರು ಒಂದಾದ್ಮೇಲೆ ನಿನ್ನ ಮದುವೆ ಆಗ್ತೀಯಾ ಅಂತ. ಈಗ ನಾವಿಬ್ರು ಒಂದಾಗಿದ್ದೀವಿ, ಸೊ ನಿನ್ನ ಮದುವೆ ಆಗ್ಬೋದಲ್ವಾ? ಅದು ಅಲ್ಲದೆ ನಿನ್ನ ಜಾತಕ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ. ಅದನ್ನು ಹಾ, ಅವ್ರು ಹೇಳಿದ್ರಲ್ಲ ಏನು ಸಮಸ್ಯೆ ಇಲ್ಲ, ಎಲ್ಲ ಮ್ಯಾಚ್ ಆಗಿದೆ. ಕರೆಕ್ಟ್, ಎಲ್ಲ ಮ್ಯಾಚ್ ಆಗ್ಬಿಟ್ಟಿದೆ. ಹಾ, ಸೊ ನೋಡು, ಅವ್ರಿಗೆ ಓಕೆ, ನಮಗ್ ಓಕೆ, ನಿನಗೂ ಓಕೆನೇ ಅಲ್ವಾ? ಅಕ್ಕರೆ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಮೇನ್ಸೇ ಇರೋದು. ಮೇನ್ಸ್ನ ಮುಂದೆ ಇಟ್ಕೊಂಡು ಈ ಮದುವೆ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಹುಚ್ಚಿ, ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಮದುವೆ ದಿನ ಒಂದಿನ ರಜೆ ಹಾಕಿದ್ರೆ ಸಾಕು. ಇನ್ಫ್ಯಾಕ್ಟ್ ನೀನು ಓದ್ತಾ ಇರೋದ್ರ ಬಗ್ಗೆ ಅವ್ರು ಹೇಳಿದ್ದಕ್ಕೆ ಎಷ್ಟು ಹೆಮ್ಮೆ ಪಟ್ರು ಗೊತ್ತಾ ಅವರು, ಅಲ್ವಾ? ಹೌದೌದು, ತುಂಬಾನೇ ಹೆಮ್ಮೆ ಪಟ್ರು. ತುಂಬಾನೇ ಸಪೋರ್ಟಿವ್ ಫ್ಯಾಮಿಲಿ ಮನ್ಲಿ. ಅವರೇ ಹೇಳಿದ್ರು, ಹುಡುಗಿ ಇನ್ನು ಮುಂದೆ ಓದ್ಬೇಕು ಅಂದ್ರೆ ಓದ್ಲಿ ಬಿಡಿ ಅಂತ. ಇನ್ಫ್ಯಾಕ್ಟ್ ನೀನು ಓದ್ತೀಯ ಅಂತ ಕೇಳಿ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ? ಖುಷಿ ಪಟ್ರಲ್ವಾ? ಸಿಕ್ಕಾಪಟ್ಟೆ ಖುಷಿ ಪಟ್ರು. ಹೌದೌದು, ಒಳ್ಳೆ ಸಂಬಂಧ, ಕೈ ಬಿಟ್ರೆ ಸಿಗಲ್ಲ. ಹೌದು, ಲಾಸ್ಟ್ ಪೀಸ್. ಸಾರಿ, ಅಂದರೆ ಈ ಏನು ಹೇಳ್ತಾರೆ ಅದು, ಈ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತಾರಲ್ಲ, ಹಾಗೆ ಅಂತ ಹೇಳಕ್ ಹೋದ ಅಷ್ಟೇ ರೀ. ಅದೇ ಒಳ್ಳೆ ಸಂಬಂಧ ಬಿಟ್ರೆ ಬೇರೆ ಸಂಬಂಧ ಸಿಗೋದು ಕಷ್ಟ ಆಗತ್ತೆ. ಅದು ಅಲ್ಲ ಮಲ್ಲಿ, ನೀನು ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ? ನಿನ್ಗೂ ಒಬ್ರು ಜೊತೆಗಾರ ಬೇಕಲ್ವಾ? ಹೌದಮ್ಮ ಮಲ್ಲಿ, ನೋಡು, ಕಾಲಕ್ಕೆ ಏನೇನಾಗಬೇಕು ಅದೆಲ್ಲ ಆಗ್ಬಿಡ್ಬೇಕು. ಒಂಟಿ ಹೆಣ್ಣನ ಈ ಸಮಾಜ ಬೇರೆ ಥರನೇ ನೋಡುತ್ತಮ್ಮ. ಕಾಲ ಬದಲಾಗಿರ್ಬೋದು, ಬಟ್ ಎಲ್ಲರೂ ಬದಲಾಗಿಲ್ವಲ್ಲ. ಹಾಂ, ಯೋಚನೆ ಮಾಡು. ಹಾ, ಅಲ್ಲ, ಜನಗರ ಬಾಯಿಗೆ ನಾವ್ಯಾಕೆ ಆಹಾರ ಆಗ್ಬೇಕು? ನೋಡು, ಮದ್ವೆ ಆಗ್ಬಿಟ್ರೆ ಟೆನ್ಷನ್ ಇರಲ್ಲ, ಆರಾಮಾಗಿರ್ಬೋದು. ನೀನು ಓದೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಎಷ್ಟೊಂದು ಜನ ನೀನು ಇನ್ಸ್ಟಿಟ್ಯೂಟ್ಗೆ ಬರ್ತಾರಲ್ವಾ ಮದುವೆ ಆದ್ಮೇಲೆ ಓದಕ್ಕೆ, ಅಲ್ವಾ? ಹೇಳಿ. ಹೌದೌದು, ಅವಳಿಗೆ ಗೊತ್ತಿರುತ್ತಲ್ಲ, ಈ ಹೌಸ್ ವೈಫ್ ಕಮ್ ಸ್ಟೂಡೆಂಟ್ಸ್ ಥರ ಸಂಸಾರ ಮಾಡ್ದಂಗೂ ಆಯಿತು, ಸಾಧನೆ ಮಾಡ್ದಂಗೂ ಆಯಿತು, 2 in 1 ಅಲ್ವಾ? ಇನ್ನೂ ಡಿಲೇ ಮಾಡಬಾರ್ದು ಅಲ್ವಾ ಭೂಮಿಕಾ? ಏನು? ಹೌದೌದು, ನಾವು ತಡ ಮಾಡಲೇಬಾರ್ದು. ನಾನೇನು ಹೇಳ್ತೀನಿ ಗೊತ್ತಮೂರೆ, ನಾಳೆನೆ ಹುಡುಗನ ಫ್ಯಾಮಿಲಿನ ಕರೆಸ್ಬಿಡೋಣ. ನಾಳೆನೆ? ಹಾ, ಇವತ್ತು ತುಂಬ ಲೇಟ್ ಆಗ್ಬಿಟ್ಟಿದ್ದಲ್ಲ, ನಾಳೆನ ಕರ್ಸಲ್ಲ. ನೀನೇನು ಹೇಳ್ತೀಯ ಮಲ್ಲಿ? ಸರಿ ಅಕ್ಕರೆ, ಫ್ರೆಶ್ನಪ್ ಆಗಿ ಬರ್ತೀನಿ. ಸರಿ, ನಾನೇನೋ ಐಡಿಯಾ ಕೊಟ್ಟೆ. ಈಗ ನಾಳೆ ಎಲ್ಲಿಂದ ಕರ್ಕೊಂಬರೋದು ಹುಡುಗನ? ನನಗೇನು ಗೊತ್ತಿತ್ತು ಅವಳು ಅಂತ ಹೇಳ್ಬಿಡ್ತಾಳೆ. ಅದಕ್ಕೀಗ ಯಾರಾದ್ರೂ ಹುಡುಕಿ, ನೀವೆಲ್ವ ಐಡಿಯಾ ಕೊಟ್ಟಿದ್ದು?
ಮಲ್ಲಿ ಮತ್ತೆ ರೂಮಲ್ಲಿ ಆರಾಮಾಗಿದೆಯಾ? ಮಲ್ಲಿ ತಪ್ಪು ತಿಳ್ಕೊಬೇಡ. ಈ ಮದುವೆ ವಿಷಯ ಪ್ರಸ್ತಾಪ ಆದಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ನಗುನೇ ಇಲ್ಲ, ಡಲ್ ಆಗಿದೆಯಾ? ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಕನ್ಫ್ಯೂಷನ್ಸು? ಇಲ್ಲ, ಹಾಗೆಲ್ಲ ಏನೂ ಇಲ್ಲ ಭಾವನವ್ರೆ. ಈ ಭಾವನವರೇ ಅಂತ ಹೇಳ್ತಾ ಇರೋದು ಎಷ್ಟು ಭಾರವಾಗಿದೆ ಅಂದರೆ ಅದರಲ್ಲೇ ಗೊತ್ತಾಗ್ತಾ ಇದೆ ನೀನು ನಾರ್ಮಲ್ ಆಗಿಲ್ಲ ಅಂತ. ಮಾತಲ್ಲಿ ಜೋಶ್ ಇಲ್ಲ, ಮುಖದಲ್ಲಿ ಕಳೆ ಇಲ್ಲ. ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಏನಾದರೂ ಒಂದು ರೀಸನ್ ಇರಲೇಬೇಕಲ್ಲ. ಹೇಳ್ಕೊ, ಪರವಾಗಿಲ್ಲ. ಮದುವೆ ಅನ್ನೋ ಪದನೇ ಹಳೆ ನೆನಪು, ಹಳೆ ನೋವು ಅದೆಲ್ಲ ಮನಸ್ಸಿಗೆ ತುಂಬ ಕಾಡುತ್ತೆ. ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ. ಒಂದೊಳ್ಳೆ ಪಾಠ ಕಲಿಸಿದೆ. ಅದಕ್ಕೆ ಏನೋ ಒಂಥರ ಕನ್ಫ್ಯೂಷನ್ಸ್, ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲದ್ರೂ ನಿಮಗೇನೆ ಬಿಟ್ಟಿದ್ದೀನಿ. ನಿಮಗೆ ಗೊತ್ತು ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಹಾಗೆಯೇ ನನಗೆ ಗೊತ್ತು ನೀವು ನನಗೇನು ಒಳ್ಳೆಯದು ಅದನ್ನೇ ಮಾಡ್ತೀರಾ ಅಂತ. ನೀವು ಹೇಗೆ ಡಿಸೈಡ್ ಮಾಡ್ತೀರೋ ಹಾಗೆ. ಇಷ್ಟನಾ? ನಿಜವಾಗ್ಲೂ? ನಿಜವಾಗ್ಲೂ. ನಾನೆಲ್ಲೋ ನೀನು ಬೇರೆ ಯಾವುದೋ ಹುಡುಗನ ಇಷ್ಟಪಟ್ಬಿಟ್ಟಿದೆಯಾ, ಅದನ್ನು ಹೇಳ್ಕೊಳಕ್ಕಾಗದೆ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದೆಯಾ ಅಂತೆಲ್ಲ ಏನೋ ಅನ್ಕೊಂಬಿಟ್ಟಿದೆ. ಯಾರು ಗೊತ್ತು? ಹಾಗೇನೂ ಇಲ್ಲ ತಾನೇ? ಛೇ, ಹಾಗೆಲ್ಲ ಏನೂ ಇಲ್ಲ. ಅಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಹಾಗೆಲ್ಲ ಇರಬಾರ್ದು ಅಂತ ಏನೂ ಇಲ್ಲವಲ್ಲ. ಈಗ ಒಬ್ರು ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಇನ್ನೊಬ್ರಿಗೆ ಹೇಗೆ ಗೊತ್ತಾಗಬೇಕು? ಇದೆಲ್ಲ ಕಾಮನ್ನು. ಇಲ್ಲ ಭಾವನವ್ರೆ, ನಾನು ಏನು ಹೇಳಿದ್ನೋ ಅದೇ ರೀಸನ್ನು. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ನಾನು ಆರಾಮಾಗೇ ಇದ್ದೀನಿ. ಗುಡ್. ಓದ್ಕೊ. ಆ ದೇವರು ಕಳೆದೋಗಿರೋ ಮಗು ಬದಲಾಗಿ ಮಿಂಚುನ ಕೊಟ್ಟಿದ್ದಾನಲ್ಲ. ಆ ದೇವರೇ ಮಗಳ ಸ್ಥಾನನ ತುಂಬು ಅಂತ ನಮ್ಮ ಗುಂಡು ಹತ್ರ ಯಾಕೆ ಕಳಿಸಿರಬಾರ್ದು? ನಾವು ಹಾಗೆ ಯಾಕೆ ಅನ್ಕೋಬಾರ್ದು? ನಮಗೆ ಕಷ್ಟನೇ ಕೊಟ್ಟ ಅಂತ ನಾವು ಯಾಕೋ ಶಾಪ ಹಾಕಬೇಕು? ಕಳೆದೋಗಿರೋ ಮಗು ಬದಲಾಗಿ ಮಿಂಚುನ ಕೊಟ್ಟಿದ್ದಾನೆ ಅಂದಾಗ ಇವಳನ್ನ ಯಾಕೆ ದತ್ತು ತಗೊಂಡು ಕಳೆದೋಗಿರೋ ಮಗುನ ಇವಳಲ್ಲೇ ಯಾಕೆ ಕಾಣಬಾರ್ದು? ಯಾಕೆ ಸುಮ್ಮನೆ ಕೊರಗೋದು, ಕಣ್ಣೀರು ಹಾಕೋದು ಮಾಡಬೇಕು? ಅಮೃತಧಾರೆ